ಮಾಳವಿಕಾ ಅವರ ದೃಷ್ಟಿಯಲ್ಲಿ ತಾಯ್ತನ ಅಂದರೆ ಏನು? ತಾಯಿ ಅನ್ನೋದು ಭಾವನೆ ಅಂತ ನನಗನ್ಸುತ್ತೆ. ಎಷ್ಟೋ ಸರ್ತಿ ಯಾರೋ ಊಟ ಹಾಕಿದವರೇ ತಾಯಿ ಆಗ್ಬಿಡ್ತಾರೆ. ನಿಮ್ಮ ಮಗನಿಗೆ ಅನಾರೋಗ್ಯ ಇದೆ ಅಥವಾ ಈ ಥರ ಸ್ಥಿತಿ ಇದೆ ಅಂತ ಗೊತ್ತಾದಾಗ ನಿಮಗೆ ಹೇಗಿತ್ತು? ಸೊ ನಮ್ಮ ಕರ್ಮದ ಫಲ ಈ ಜನ್ಮದಲ್ಲಿ ಈ ಥರದೊಂದು ಬದುಕು. ಮುಂದಿನ ಜನ್ಮದಲ್ಲಿ ಏನಾಗ್ತೀವೋ ನಮಗೆ ಗೊತ್ತಿಲ್ಲ. ಬೇರೆಯವ್ರ ಮಕ್ಕಳೆಲ್ಲ ಚೆನ್ನಾಗಿದ್ದಾರಲ್ಲ, ನಮ್ಮ ಮಗು ಯಾಕೆ ಹೀಗಿದೆ ಅನ್ನೋದು ನನಗನ್ಸುತ್ತೆ. ನಾವು ಬದುಕಿರೋರ್ಗೂ ನಮಗನ್ನಿಸುತ್ತೆ. ಒಬ್ಬರು ಕೇರ್ ಟೇಕರ್ ಅಂತ ಬೇಕೇ ಬೇಕು. ಸೊ ಈ ಕೇರ್ ಟೇಕರ್ಗಳ ಪಾತ್ರ ಎಷ್ಟು ಮುಖ್ಯ ಮ್ಯಾಮ್? ವಿಶ್ವಾಸ ಬೇಕಲ್ಲ ಆ ಮಗುನ ಬಿಟ್ಟು ಹೋಗೋಕ್ಕೆ. ಬೈಬಾರ್ದು, ಹೊಡಿಬಾರ್ದು, ತಿವಿಬಾರ್ದು, ಕೋಪಿಸ್ಕೋಬಾರ್ದು, ಹತ್ಕೊಂಡು ಬಿದ್ದಿರು ಅಂತ ಹೋಗ್ಬಿಡ್ಬಾರ್ದು. ಎಲ್ರಿಗೂ ಮಾದರಿಯಾಗಿದ್ದೀರಾ ನೀವು. ಈಗಿನ ಜನ್ರೇಷನ್ ಅವರಿಗೆ ಏನು ಟಿಪ್ಸ್ ಕೊಡ್ತೀರಾ ಮ್ಯಾಮ್? ನಾವಿಬ್ಬರು 25 ವರ್ಷಗಳಾಯಿತು ಮದುವೆ ಆಗಿ. ಗಂಡ ಹೆಂಡತಿ ಸ್ನೇಹಿತರಾಗ್ಬಿಟ್ಟಾಗ ಈಗೋ ಕಡಿಮೆ ಇರುತ್ತೆ ಅಂತ ನನಗನ್ಸುತ್ತೆ. ಹಾಯ್, ಹಲೋ, ನಮಸ್ತೆ. ಪ್ರಜಾವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಭಟ್. ಇವತ್ತು ನಮ್ಮ ಜೊತೆ ಇದ್ದಾರೆ ನಟಿ, ನಿರೂಪಕಿ ಕೂಡ ಹೌದು, ಈಗ ಕಾರ್ಯಕ್ರಮದ ಜಡ್ಜ್ ಕೂಡ ಹೌದು, ಮಾಳವಿಕಾ ಅವಿನಾಶ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಮೇಡಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓಕೆ. ಇಷ್ಟು ಎನರ್ಜೆಟಿಕ್ ಆಗಿ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲ ಕೆಲಸಗಳಲ್ಲೂ ತೊಡಸ್ಕೊಂಡು ಸಿನಿಮಾ ರಂಗದಲ್ಲಿ, ಟಿವಿಯಲ್ಲಿ, ಕಿರುತೆರೆಯಲ್ಲಿ ಎಲ್ಲ ಕಡೆ ಸಕ್ರಿಯಾಗಿದ್ದ ಮಾಳವಿಕಾ ಅವರ ಈ ಎನರ್ಜಿಯ ಹಿಂದಿನ ಗುಟ್ಟೇನು ಮೇಡಮ್? ಜೀವನೋತ್ಸಾಹ ಅಷ್ಟೇ. ನನಗನ್ಸುತ್ತೆ ನಿತ್ಯ ಬೆಳಗ್ಗೆ ಎದ್ದಾಗ ಇವತ್ತೇನು ಅನ್ನೋ ಒಂದು ನಿರೀಕ್ಷೆ, ಉತ್ಸಾಹ ನಮ್ಮಲ್ಲಿದ್ದರೆ ನಾವು ನಮ್ಮ ಕೆಲಸನ ಪ್ರೀತಿಯಿಂದ ಮಾಡಿದ್ರೆ ಅದು ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಅಯ್ಯೋ ಬದುಕಬೇಕಲ್ಲಪ್ಪ ಅಂದ್ಕೊಂಡ್ರೆ ಅದೇ ಥರ ಇರುತ್ತೆ ಬದುಕು ಅಷ್ಟೆ. ನಾನು ಅವತ್ತವತ್ತಿಗೆ ಬದುಕೋಳು. ನಾನು ತುಂಬ ಭವಿಷ್ಯದ 10 ವರ್ಷ ಹೇಗಿರುತ್ತೆ ಅಂತೆಲ್ಲ ಆಲೋಚನೆ ಮಾಡೋಳಲ್ಲ. ಹಿಂದಿನಿಂದನೂ ಅಷ್ಟೇ ಅವತ್ತವತ್ತಿಗೆ ಬದುಕೋಳು. ಬೆಳಗ್ಗೆ ಎದ್ದಾಗ ಉತ್ಸಾಹದಿಂದ ಇರೋದಷ್ಟೇ. ಅವಿನಾಶ್ ಅವ್ರ ಜೊತೆ ಮದುವೆ ಆಗಿ 25 ವರ್ಷ ಕಳೀತು. ಇಷ್ಟು ಸುಮಧುರ ಬಾಂಧವ್ಯದ್ದು ಅಥವಾ ಇಷ್ಟು ಒಳ್ಳೆ ಎಲ್ರಿಗೂ ಮಾದರಿಯಾಗಿದ್ದೀರಾ ನೀವು. ಈ ಸುಂದರ ಸಂಸಾರದ ಗುಟ್ಟೇನು? ಈಗಿನ ಜನ್ರೇಷನ್ ಅವರಿಗೆ ಏನು ಟಿಪ್ಸ್ ಕೊಡ್ತೀರಾ ಮ್ಯಾಮ್? ಈಗಿನ ಜನ್ರೇಷನ್ನವರು ಮೊದಲು ಮನುಷ್ಯರನ್ನು ನಂಬೋದನ್ನು ಕಲಿಬೇಕು ಮತ್ತು ಬದುಕನ್ನು ನಂಬೋದನ್ನು ಕಲಿಬೇಕು. ನಾವು ಅಂದ್ಕೊಳ್ಳುವಷ್ಟು ಯಾವುದೂ ತಾತ್ಕಾಲಿಕ ಅಲ್ಲ. ಕೆಲವೊಂದು ಸ್ಥಿರವಾಗಿ ಸಾವಿರಾರು ವರ್ಷಗಳಿದ್ದಿವೆ. ಅದರಲ್ಲಿ ನಮ್ಮ ಸಮಾಜನೂ ಹೌದು, ನಮ್ಮ ಸಂಸ್ಕೃತಿನೂ ಹೌದು. ಹಾಗಾಗಿ ನಮ್ಮ ಸಂಸ್ಕೃತಿಯ ಬಗ್ಗೆ, ನಾವು ನಡೆದು ಬಂದ ಹಾದಿಯ ಬಗ್ಗೆ ಮತ್ತು ಇಲ್ಲೊಂದು 10,000 ವರ್ಷಗಳ ಒಂದು ಇತಿಹಾಸ ಇದೆಯಲ್ಲ, ನಾಗರಿಕತೆ ಇದೆಯಲ್ಲ, ಅದರಲ್ಲಿ ನಂಬಿಕೆ ಇಟ್ಕೋಬೇಕು ಅನ್ನೋದು ಮುಖ್ಯ ಅಂತ ನನಗನ್ಸುತ್ತೆ. ಅದರಲ್ಲಿ ಒಂದೇ ಈ ಮದುವೆ ಅನ್ನುವಂಥದ್ದು ಅಥವಾ ಈ ದಾಂಪತ್ಯ ಅನ್ನುವಂಥದ್ದು. ಹಾಗಾಗಿ ಯಾವಾಗ ನಮಗೆ ನಮ್ಮತನದಲ್ಲಿ, ನಮ್ಮ ಅಸ್ಮಿತೆಯಲ್ಲಿ ನಂಬಿಕೆ ಇರುತ್ತೋ ಆವಾಗ ನಮ್ಮ ಎಲ್ಲ ಸಂಬಂಧಗಳಲ್ಲೂ ನಂಬಿಕೆ ಇರುತ್ತೆ. ಇವತ್ತಿನ ಕಾಲಕ್ಕೆ ಆ ನಂಬಿಕೆಯ ಕೊರತೆ ಇರೋದರಿಂದ ಬೇಗ ಎಲ್ಲರೂ ದೂರ ಆಗ್ತಾ ಇದ್ದಾರೆ. ನಾವಿಬ್ಬರು 25 ವರ್ಷಗಳಾಯಿತು ಮದುವೆ ಆಗಿ. ನಮಗೆ ಬಹಳ ಹಿಂದಿನ ಪರಿಚಯ. ನನಗೆ 8-9 ವರ್ಷ ಆಗಿದ್ದಾಗ ನಾನು ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದು. ಆವಾಗ ಅವಿನಾಶ್ ಸ್ಟ್ರಗ್ಲಿಂಗ್ ಆ್ಯಕ್ಟರ್ ಆಗಿದ್ದರು. ನಮ್ಮಿಬ್ಬರ ಮಧ್ಯೆ ವಯಸ್ಸಿನ ಅಂತರ ಇರೋದು ಎಲ್ರಿಗೂ ಗೊತ್ತಿರೋದೆ. ಸೊ ಆವಾಗಲಿಂದನೂ ಪರಿಚಯ. ದಾಂಪತ್ಯ ಅನ್ನೋದು ಪ್ರಾರಂಭ ಆಗಿ 25 ವರ್ಷಗಳಾಗಿವೆ. ನಮ್ಮಿಬ್ಬರ ಮಧ್ಯೆ ಇರುವ ಪ್ರೀತಿಗಿಂತ ನಮ್ಮಿಬ್ಬರ ಮಧ್ಯೆ ಇರುವ ಸ್ನೇಹ ಬಹಳ ಗಾಢವಾದ್ದು, ಗಟ್ಟಿಯಾದ್ದು ಅಂತ ನನಗನ್ಸುತ್ತೆ. ಗಂಡ ಹೆಂಡತಿ ಸ್ನೇಹಿತರಾಗ್ಬಿಟ್ಟಾಗ ಈಗೋ ಕಡಿಮೆ ಇರುತ್ತೆ ಅಂತ ನನಗನ್ಸುತ್ತೆ. ಪ್ರಾಯಶಃ ಆ ಕಾರಣಕ್ಕೆ ಇದು ಗಟ್ಟಿಯಾಗಿ ಉಳ್ಕೊಂಡಿದೆಯೇನೋ ಈ ಸಂಬಂಧ. ಈಗೋನ ಬದಿಗಿಟ್ರೆ ಒಂದು ಸುಂದರ ಸಂಸಾರ ನಡೆಸೋಕೆ ಸಾಧ್ಯ ಅಂತೀರಾ? ಸಂಸಾರ ಅಂತಲ್ಲ, ಎಲ್ಲ ಕೆಲಸನೂ ಸರಾಗವಾಗಿ ನಡೆಯುತ್ತೆ. ಅದರಲ್ಲೂ ಸಂಸಾರದಲ್ಲಿ ಬಹಳ ಬೇಕಾಗತ್ತೆ. ನಾವು ರಾಜಿ ಮಾಡ್ಕೋಬೇಕು ಅಂತಲ್ಲ, ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತಲ್ಲ, ಆದರೆ ಬಿಟ್ಕೊಡೋದನ್ನು ಕಲಿಬೇಕು. ಮತ್ತು ಒಬ್ರಿಗೊಬ್ರು ಈಗ ನಿಂದಿವತ್ತು ನಾಳೆ ನಂದು ಅನ್ನೋ ಥರನೋ, ನೆನ್ನೆ ನಂದಾಗಿತ್ತು ಇವತ್ತು ನಿಂದಾಗಿರಲಿ ಅನ್ನೋ ರೀತಿಯಲ್ಲೋ ಆ ಸಾಮರಸ್ಯವನ್ನು ನಾವು ಅಥವಾ ಸಮತೋಲನವನ್ನು ಕಾಪಾಡ್ಕೊಳ್ಳೋಕ್ಕೆ ಅದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಹೇಳಿದೆ, ನಾವು ನಮ್ಮ ಆತ್ಮಗೌರವವನ್ನು ಬಿಡಬೇಕಾಗಿಲ್ಲ ಅಥವಾ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ಹೇಗಾದರೂ ಮಾಡಿ ಒಟ್ಟಿಗೆ ಬದುಕಬೇಕು ಅನ್ನುವ ನಿರ್ಬಂಧ ಯಾರ ಮೇಲೂ ಇಲ್ಲ. ಆದರೆ ನಾವು ಪ್ರೀತಿಸೋರ್ಗಾಗಿ ಒಂದಷ್ಟು ಬಿಟ್ಟು ಕೊಟ್ಟರೆ ಅದು ಖುಷಿನೇ ಅಲ್ವಾ? ಅದೇನು ತ್ಯಾಗ ಅನ್ನಿಸ್ಕೊಳ್ಳಲ್ಲ. ಖಂಡಿತ. ಮಾಳವಿಕಾ ಅವರ ದೃಷ್ಟಿಯಲ್ಲಿ ತಾಯ್ತನ ಅಂದರೆ ಏನು?
ನೋಡಿ, ಈ ತಾಯಿ ಅನ್ನೋ ಶಬ್ದ ಇದೆಯಲ್ಲ, ಇದು ಎಲ್ರಿಗೂ ಪ್ರಿಯವಾದ್ದು. ನಾನು ಎಲ್ರಿಗೂ ಅಂತ ಹೇಳೋದು ಸೃಷ್ಟಿಯಲ್ಲಿ ಎಲ್ರಿಗೂ, ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಅಲ್ವಾ. ವ್ಯಷ್ಟಿ, ಸಮಷ್ಟಿ, ಸೃಷ್ಟಿ, ಪರಮೆಷ್ಟಿ, ಇದು 4 ನಂಬಿಕೆಗಳು. ವ್ಯಷ್ಟಿ ಅಂದರೆ ವ್ಯಕ್ತಿ, ಸಮಷ್ಟಿ ಅಂದರೆ ಸಮಾಜ, ಸೃಷ್ಟಿ ಅಂದರೆ ಸೃಷ್ಟಿಯಲ್ಲಿ ಎಲ್ಲವೂ ಇರುತ್ತೆ. ಅದರಲ್ಲಿ ಪಕ್ಷಿಗಳು, ಪ್ರಾಣಿಗಳು, ಕ್ರಿಮಿಕೀಟಗಳು ಎಲ್ಲವೂ ಇರ್ತವೆ. ಎಲ್ಲರಿಗೂ ತಾಯಿ ಅಂದರೆ ಪ್ರೀತಿ ಅಲ್ವಾ. ಈ ನಡುವೆ ಎಷ್ಟು ನೀವು ಆ ರೀಲ್ ಅದರಲ್ಲೆಲ್ಲ ನೋಡ್ತಿರಲ್ಲ, ಒಂದು ಸಣ್ಣದೊಂದು ಆನೆ ಯಾವುದೋ ಹಳ್ಳಕ್ಕೆ ಬಿದ್ದಿರುತ್ತೆ, ಆ ತಾಯಿ ಅದನ್ನ ಮೇಲೆ ಹೇಳ್ಕೊಂಡು, ಈ ಥರದ್ದು ಇದು ಸೃಷ್ಟಿಯಲ್ಲಿ ಇರುವಂಥದ್ದು ಈ ತಾಯಿ ಅನ್ನುವ ಶಬ್ದ ಅಥವಾ ತಾಯಿತನ ಅನ್ನುವಂಥದ್ದು. ಅದನ್ನು ಹೆತ್ತ ತಾಯಿಗೆ ಸೀಮಿತವಾಗಿಸ್ಬೇಕಾ ಅನ್ನೋದು ನನಗೆ ಸಂಶಯ ಇದೆ. ಎಷ್ಟೋ ಸರ್ತಿ ತಂದೆ ತಾಯಿಯಾಗಿರ್ತಾರೆ ಕೆಲವು ಮನೆಗಳಲ್ಲಿ ಅಲ್ವಾ. ತಾಯಿ ಇಲ್ಲದೆ ಇದ್ದಾಗ ಅಥವಾ ತಾಯಿಗೆ ಆರೋಗ್ಯ ಕೆಟ್ಟಾಗ ತಂದೆನೇ ತಾಯಿಯಾಗಿರ್ತಾರಲ್ವ. ಅಡುಗೆ ಮಾಡಿ ಹಾಕಿ, ಮಕ್ಳಿಗೆ ಸ್ನಾನ ಮಾಡಿಸಿ, ಶಾಲೆಗೆ ರೆಡಿ ಮಾಡಿ ಕಳಿಸಿ, ಆಮೇಲೆ ಅವ್ರು ಆಫೀಸ್ಗೆ ಹೋಗ್ತಾರೆ. ಅದು ತಾಯಿತನ ಅಲ್ವಾ. ನಮ್ಮನೇಲಿ ನೋಡಿ, ನಮ್ಮನೇಲಿ ನನ್ನ ಮಗನಿಗೆ ಹಿ ನೀಡ್ಸ್ ಕೇರ್. ಅವನೇನು ಬೆಡ್ ರಿಡನ್ ಅಲ್ಲ, ಅವನೇನು ಸದಾ ಮಲಗಿರ್ತಾನೆ ಅಂತಲ್ಲ, ಆದರೆ ಯಾರಾದರೂ ಒಬ್ರು ಗಮನ ಹರಿಸ್ತಾ ಇರಬೇಕು. ಅಥವಾ ಯಾವುದೋ ಒಂದು ಅವಘಡ ಆಗೋಗುತ್ತೆ ಅಥವಾ ಆಯಿತಾ. ಸೊ ಹಾಗಾಗಿ ಈಗ ನಾನೇನು 24 ಗಂಟೆ ಮನೇಲಿರಲ್ಲ, ಅವಿನಾಶ್ 24 ಗಂಟೆ ಮನೇಲಿರಲ್ಲ. ಅವನು ನೋಡ್ಕೊಳ್ಳೋಕೆ ಒಬ್ಬಾಕೆ ಇದ್ದಾಳೆ ಕಾಳಿ ಅಂತ, ಅವಳು 24 ಗಂಟೆ ಮನೇಲಿರ್ತಾಳೆ. ಸೊ ಹಾಗಾಗಿ ತಾಯ್ತನ ಅನ್ನೋದನ್ನು ಹೆತ್ತವ್ರಿಗೆ ನಾವು ಸೀಮಿತಗೊಳಿಸ್ಬೇಕಾ. ಎಷ್ಟೋ ಸರ್ತಿ ನಾನು ರಾತ್ರಿ ಹೊತ್ತು, ಈಗ ನೆನ್ನೆ ಮೊನ್ನೆಲ್ಲ ಯಾವುದೋ ಚಿತ್ರದುರ್ಗಕ್ಕೆ ಹೋಗಿದ್ದೆ, ಅಲ್ಲಿ ಏನೋ ಸಮಾರಂಭ ಇದೆ ಅಂತ, ರಾತ್ರಿ ಹೊತ್ತು ಅವಿನಾಶಿ ತಾಯಿ ಆಗಲಿಲ್ವ. ಹಾಗಾಗಿ ಆ ತಾಯಿ ಅನ್ನೋದು ಭಾವನೆ ಅಂತ ನನಗನ್ಸುತ್ತೆ. ಆ ಭಾವನೆ ಯಾರ ಬಗ್ಗೆ ಬೇಕಾದರೂ ನಮಗೆ ಮೂಡಬಹುದು. ಎಷ್ಟೋ ಸರ್ತಿ ಯಾರೋ ಊಟ ಹಾಕಿದವರೇ ತಾಯಿ ಆಗ್ಬಿಡ್ತಾರೆ ನಮಗೆ ಅಲ್ವಾ. ಆ ಹೊತ್ತಿಗೆ ಹಸಿದಾಗ ಊಟ ಹಾಕಿದ್ದ ಬೇರೆಯವ್ರ ತಾಯಿನೇ ನಮ್ಮ ತಾಯಿಗಿಂತ ಹೆಚ್ಚು ಆಪ್ತ ಅನ್ಸೋಕ್ಕೆ ಶುರು ಆಗ್ತಾರೆ. ಹಾಗೆ ಈ ತಾಯಿತನ ಅನ್ನೋದಕ್ಕೆ ಪದಗಳಲ್ಲಿ ವಿವರಿಸಲಾಗದಂತಹ ಒಂದು ಶ್ರೇಷ್ಠತೆ ಇದೆ. ಮಾಳವಿಕಾ ಅವರ ಮಗ ಹುಟ್ಟಿದ ಮೇಲೆ ಅವ್ರ ಜೀವನದಲ್ಲಿ ಆಗಿರೋ ದೊಡ್ಡ ಬದಲಾವಣೆ ಅಂದರೆ ಏನು ಮ್ಯಾಮ್? ನನಗನ್ಸುತ್ತೆ ಅದು ನನ್ನ ಮಗ ಅಂತಲ್ಲ, ಯಾರಿಗೆ ತಾಯಿತನ ಅನ್ನೋದು ಬಂದಾಗ ಒಟ್ಟು ಬದುಕು ಬದಲಾಗುತ್ತೆ. ಇದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಂಡೇ ತಾಯಿ ಆಗೋದು. ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ, ತಂದೆಯಂದ್ರಿಗೂ ಆಗುತ್ತದು. ಅದು ಬರೀ ತಾಯರಿಗೆ ಸೀಮಿತ ಅಂತ ನಾನು ಒಪ್ಪೋದಿಲ್ಲ. ತಂದೆಯ ಬದುಕಿನಲ್ಲೂ ಅಂದರೆ ಆ ತಂದೆಯ ಪಾತ್ರವನ್ನು ಸೀರಿಯಸ್ ಆಗಿ ತಗೊಳ್ಳೋರು ಎಲ್ಲರ ಬದುಕಲ್ಲೂ ಆ ಬದಲಾವಣೆ ಬರುತ್ತೆ. ನನ್ನ ತಾಯಿನೇ ಹುಟ್ಟು ಬಂದ್ಲು ಅಂತನೋ ಎಷ್ಟೋ ಜನಕ್ಕೆ ಅನ್ನಿಸ್ಬಹುದು, ನಮ್ಮ ಅಪ್ಪನೇ ಹುಟ್ಟು ಬಂದ ಅಂತನೂ ಅನ್ನಿಸ್ಬೋದು. ಹಾಗೆ ಇದು ತಾಯಿ ತಂದೆ ಇಬ್ಬರ ಬದುಕಲ್ಲೂ ಬಹಳ ದೊಡ್ಡ ಬದಲಾವಣೆಯನ್ನು ತರೆಯುತ್ತೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಏನಾಗುತ್ತೆ, ತುಂಬ ಫಿಸಿಕಲ್ ಚೇಂಜಸ್ ಆಗುತ್ತೆ. ಗರ್ಭಧಾರಣೆಯಿಂದ ಹಿಡ್ಕೊಂಡು ಅದು ನಿಮಗೆ ಮಗುವಿನ ಜನನ ಆಗೋವರೆಗೂ ತುಂಬ ಫಿಸಿಕಲಿ ಬಹಳ ಕಷ್ಟದ ಒಂದು ಇದಿರುತ್ತೆ. ಅದ್ರಲ್ಲಿ ಸುಖ, ಆ ಕಷ್ಟದಲ್ಲಿ ಒಂದು ಸುಖ ಇರುತ್ತೆ ನೋಡಿ ಅಲ್ವಾ. ಆ ಸುಖವನ್ನು ಅನುಭವಿಸೋದಕ್ಕಾಗಿ ನಾವೆಲ್ಲರೂ ತಾಯಿ ಆಗೋದು. ಕಷ್ಟದಲ್ಲಿ ಒಂದು ಸುಖ ಇದೆ ಅಂತಾರೆ, ಅದನ್ನು ಪದಗಳು ವಿವರಿಸೋಕ್ಕಾಗಲ್ಲ. ಆ ಮಗುವನ್ನು ಹೊರೋದು ಅನ್ನೋದು ಕಷ್ಟದ ಕೆಲಸ. ಅದು ಕೆಲವ್ರಿಗೆ ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಕೆಲವ್ರಿಗೆ ಇದು ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಫುಲ್ ಡೇ ಇರುತ್ತೆ. ನನಗಿತ್ತು ಮಾರ್ನಿಂಗ್ ಸಿಕ್ನೆಸ್ ಅಲ್ಲ, ಫುಲ್ ಡೇ ಇರುತ್ತೆ. ಇಡೀ ದಿವಸ ತಲೆನೋವು, ವಾಂತಿ ಎಲ್ಲ ಆಗ್ತದೆ. ಆದರೆ ಆ ಕಷ್ಟದಲ್ಲಿ ಒಂದು ಸುಖ, ಆ ಸುಖವನ್ನು ಕಾಣೋಕ್ಕೆ ನಾವೆಲ್ಲರೂ ತಾಯಿ ಆಗೋದು. ಹಾಗಾಗಿ ಅದು ಬಹಳ ವಿಶೇಷವಾದ ಒಂದು ಅನುಭವ. ಮಗುವಿನ ಜನ್ಮದ ನಂತರ ನಮ್ಮ ಒಟ್ಟು ಬದುಕನ್ನು ಅದಕ್ಕೆ ನಾವು ಅಳವಡಿಸ್ಕೋತಾ ಹೋಗ್ತೀವಿ. ಕೆಲಸ ಇರಬಹುದು, ಅಥವಾ ನೀವು ಅದು ಕೆಲಸ ಅಂತ ನಾನು ಹೇಳೋದು ಹೊರಗೋಗಿ ಕೆಲಸ ಮಾಡೋದು ಇರ್ಬೋದು, ಮನೆಯಲ್ಲೇ ಮಾಡ್ಕೊಳ್ಳೋ ಕೆಲಸನೂ ಇರ್ಬೋದು ಅಲ್ವಾ. ಆ ಮಗುಗೆ ಪಾಪ ಅದಕ್ಕೆ ಹಗಲು ರಾತ್ರಿ ಗೊತ್ತಾಗಲ್ಲ. ಹುಟ್ಟಿದಾಗ ಯಾವ ಮಗು ಗೊತ್ತಾಗಲ್ಲ, 6 ತಿಂಗಳವರೆಗೂ ಹಗಲು ರಾತ್ರಿ ಗೊತ್ತಿಲ್ಲ. ಅದು ಹಗಲಲ್ಲಿ ನಿದ್ದೆ ಮಾಡುತ್ತೆ, ರಾತ್ರಿ ಅಳ್ತಾ ಇರುತ್ತೆ. ಸೊ ತಾಯಿ ಆದವಳು ಏನು ಮಾಡಬೇಕು, ಅವಳು ನಿದ್ದೆ ಮಾಡಬೇಕು, ಅವಳು ತನ್ನ ದಿನನಿತ್ಯದ ದಿನಚರಿಯನ್ನು ಮುಂದುವರಿಸಬೇಕು. ಹೀಗೆ ಎಲ್ಲರೂ ತಮ್ಮ ಬದುಕನ್ನು ಅದಕ್ಕೆ ಅಳವಡಿಸ್ಕೋತಾ ಹೋಗ್ತಾರೆ. ಹಂತ ಹಂತವಾಗಿ ಅದು ನಡೆಯುತ್ತೆ. ಹುಟ್ಟಿದಾಗ 1-2 ವರ್ಷ ಆ ಥರ, ಅದಾದಮೇಲೆ ಬೆಳೀತಾ ಅವ್ರು ಸ್ಕೂಲಿಗೆ ತಕ್ಕಂಗೆ ನಮ್ಮನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಆಮೇಲೆ ಅವ್ರಿಗೆ ಹಾಲಿಡೇಸ್ ಬಂದಾಗ ನಾವು ರಜಾ ತಗೊಳ್ಳೋ ಅನಿವಾರ್ಯತೆ ಅಲ್ವಾ. ಕಾಲೇಜ್ ತಲುಪಿ ಅವರು ಒಬ್ಬ ವ್ಯಕ್ತಿಯಾಗಿ ನಿರೂಪಣೆ ಆಗೋವರೆಗೂ ಅದು ಈ ಅಡ್ಜಸ್ಟ್ಮೆಂಟ್ಸ್ ಇದ್ದಿದ್ದೆ. ಅದಾದ ಮೇಲೂ ಇರುತ್ತೆ. ಹೀಗೆ ಇಟ್ಸ್ ನಾಟ್ ಈಸಿ, ಬಟ್ ಇಟ್ಸ್ ಬ್ಯೂಟಿಫುಲ್. ಇಟ್ಸ್ ವರ್ತ್ ಆಲ್ ದಟ್ ಟ್ರಬಲ್. ನಿಮ್ಮ ಮಗನಿಗೆ ಅನಾರೋಗ್ಯ ಇದೆ ಅಥವಾ ಈ ಥರ ಸ್ಥಿತಿ ಇದೆ ಅಂತ ಗೊತ್ತಾದಾಗ ನಿಮಗೆ ಹೇಗೆ ಮನಸ್ಥಿತಿ ಇತ್ತು? ಅದನ್ನು ಸವಾಲಾಗಿ ಹೇಗೆ ತಗೊಂಡ್ರಿ ಮ್ಯಾಮ್? ಅವ್ನು ಹುಟ್ಟುತ್ತಾ ಇದ್ದಂಗೆ ಗೊತ್ತಾಗೋಯ್ತಲ್ವಾ. ಹಿ ವಾಸ್ ನಾಟ್ ಎ ಅಂದರೆ ಫುಲ್ ಟರ್ಮ್ ಬೇಬಿ. ಅದೇ ಕೆಲವ್ರಿಗೆ 40 ವಾರ
ದಷ್ಟು ಆಗುತ್ತೆ. ಹಿ ವಾಸ್ ಬಾರ್ನ್ 32ನೇ ವಾರದಲ್ಲೂ ಏನು ಹುಟ್ಟಿದ್ದ. ಆವಾಗಲೇ ಗೊತ್ತು ಈಸ್ ನಾಟ್ ಫೈನ್ ಅಂತ. ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚು ಸಮಸ್ಯೆ ಇದೆ ಅನ್ನೋದು ಗೊತ್ತಾಗ್ತಾ ಹೋಯಿತು. ಸಾಮಾನ್ಯವಾಗಿ 5ನೇ ತಿಂಗಳಲ್ಲಿ ಅನಾಮಲಿ ಸ್ಕ್ಯಾಮ್ ಅಂತ ಒಂದು ಮಾಡ್ತಾರೆ. ಆ ಸ್ಕ್ಯಾನಲ್ಲಿ ಗೊತ್ತಾಗ್ಬಿಡುತ್ತೆ. ಈಗಿನ ಅನಾಮಲಿ ಸ್ಕ್ಯಾನಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ದೇರ್ ಇಸ್ ಎ ಡಿಫೆಕ್ಟಿವ್ ಹಾರ್ಟ್ ಆರ್ ಎ ಡಿಫೆಕ್ಟಿವ್. ಆವಾಗ ಮಗುವನ್ನು ಅಲ್ಲಿಗೆ ನಾವು ನಿಲ್ಲಿಸ್ಕೋಬೋದಾ ಅನ್ನೋ ಆಪ್ಷನ್ನು ಅಪ್ಪ ಅಮ್ಮನಿಗೆ ಕೊಡ್ತಾರೆ. ಹಾಗೆ ನಮ್ಗೆ ಅನಾಮಲಿ ಸ್ಕ್ಯಾನಲ್ಲಿ ಏನೂ ಗೊತ್ತಾಗಲಿಲ್ಲ. ಹುಟ್ಟಿದ ಮೇಲೂ ಗೊತ್ತಾಗಲಿಲ್ಲ. ಬಿಕಾಸ್ ಅವನಿಗೇನು ಅಂದರೆ ಫಿಸಿಕಲ್ ಫೀಚರ್ಸು ನಾರ್ಮಲ್ ಆಗಿದೆ. ಓಕೆ. ಏನಾಗುತ್ತೆ, ಈ ವಿಕಲಚೇತನ ಮಕ್ಕಳಿಗೆ ಸಾಮಾನ್ಯವಾಗಿ ಅಸ್ಯೂಮಿಂಗ್ ದೇ ಆರ್ ಡೌನ್ ಸಿಂಡ್ರೋಮ್ ಅಂದ್ಕೊಳ್ಳಿ, ಅವ್ರಿಗೆ ಈ ಮೊಂಗೊಲಾಯ್ಡ್ ಫೀಚರ್ಸ್ ಇರುತ್ತೆ. ಚೈನೀಸ್ ಮೊಂಗೋಲ್ಸ್ ಚೈನೀಸ್ ಫೀಚರ್ಸ್ ಇರುತ್ತೆ. ಕಣ್ಣು ಚಿಕ್ಕದಿರುತ್ತೆ. ಆಮೇಲೆ ಕೆಲವು ಮಕ್ಕಳಿಗೆ ತಲೆ ಶೇಪು ಟ್ರಯಾಂಗ್ಯುಲರ್ ಆಗಿರುತ್ತೆ. ಕೆಲವು ಮಕ್ಕಳಿಗೆ ಇದು ಏನು ಕಾಣಿಸೋದೇ ಇಲ್ಲ. ಹೀಗೆ ಕಾಣಿಸೋದಿಲ್ಲ ಅಂದರೆ ತುಂಬ ಥಿಕ್ ಗ್ಲಾಸಸ್ ಹಾಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಹೀಗೆ ನೋಡ್ತಾ ಇದ್ದ ಹಾಗೆ ಗೊತ್ತಾಗುತ್ತೆ. ಇವನ ಪ್ರಾಬ್ಲಮ್ ಏನು ಅಂದರೆ ನೀವು ಹಾಗೆ ನೋಡಿದ್ರೆ ಅವಿನಾಶ್ ಥರನೇ ಇದ್ದಾನೆ ಅವನು. ಸೊ ಅವನಿಗೆ ಪ್ರಾಬ್ಲಮ್ ಇದೆ ಅಂತ ನೀವು ಹತ್ತಿರ ಹೋಗಿ ಅವನ ಜೊತೆ ಒಂದು 10 ನಿಮಿಷ ಇದ್ದರೆ ಮಾತ್ರ ಗೊತ್ತಾಗುತ್ತೆ ನಿಮಗೆ. ಓಕೆ. ಆ್ಯಂಡ್ ಇದು ಏನಂತಾರೆ ಮೈಲ್ ಸ್ಟೋನ್ ಅಂತಾರೆ. ಡೆವಲಪ್ಮೆಂಟ್ ಮೈಲ್ ಸ್ಟೋನ್ಸ್ ಅಂತ ಹೇಳ್ತಾರೆ. ಈಗೆಲ್ಲ ಮರ್ತೋಗಿದೆ, ಎಷ್ಟೋ ವರ್ಷ ಆಯ್ತಲ್ಲ. ಸೊ ಅದೆಲ್ಲ ಆ ಟೈಮ್ಗೆ ಆಗಬೇಕು. 3ನೇ ತಿಂಗಳಿಗೆ ಮುಗಿಸ್ಕೋಬೇಕು, 6ನೇ ತಿಂಗಳಿಗೆ ನಡೀಬೇಕು, 1 ವರ್ಷ ಆಗೋ ವೇಳೆಗೆ 8-9 ತಿಂಗಳಿಗೆ ತೊದಲು ನುಡಿ ಬರಬೇಕು, ಮಾತಾಡೋಕ್ಕೆ ಶುರು ಮಾಡಬೇಕು. ಈ ಥರದ್ದೆಲ್ಲ ಇರುತ್ತಲ್ಲ ಮಕ್ಕಳಿಗೆ. ಹೀಗೆ ಈ ಬೆಳವಣಿಗೆ ಅನ್ನೋದು, ಈ ಮೈಲ್ ಸ್ಟೋನ್ಸ್ ಎಲ್ಲ ಡಿಲೇ ಆಯ್ತಾ ಹೋಯಿತು. ಆವಾಗ ಗೊತ್ತಾಯಿತು. ಆದರೂ ಅವನಿಗೆ ಆ್ಯಕ್ಚುಯಲ್ ಪ್ರಾಬ್ಲಮ್ ಅವನಿಗಿರೋದು ಇಟ್ಸ್ ಕಾಲ್ಡ್ ವುಲ್ಫರ್ಶೋನ್ ಸಿಂಡ್ರೋಮ್. ಆ ವುಲ್ಫರ್ಶಾನ್ ಸಿಂಡ್ರೋಮ್ ಅಂತ ಗೊತ್ತಾಗೋಕ್ಕೆ ಅವನಿಗೆ 10 ವರ್ಷ ಆಗುತ್ತೆ. ಫಾರ್ 10 years ವಿ ಡಿಡ್ ನೋ ವಾಟ್ ದ ಪ್ರಾಬ್ಲಮ್ ಇಸ್. ನಡೀತಾನಲ್ಲ, ಕೇಳಿಸುತ್ತಲ್ಲ, ಕಾಣಿಸುತ್ತಲ್ಲ, ಆದರೆ ಸ್ಲೋ ಇದಾನಲ್ಲ. ಸೊ ADHD ಆಟಿಸಮ್ಮ, ಹೀಗೆ ಹುಡುಕ್ತಾ 10 ವರ್ಷ ಆಗೋಯ್ತು ಏನು ಸಮಸ್ಯೆ ಅಂತ ಗೊತ್ತಾಗೋಕ್ಕೆ. ನಿಮಗೆ ಸಮಸ್ಯೆ ಗೊತ್ತಾಗಿರ್ತಾನೆ ಪರಿಹಾರ ಹುಡುಕೋಕ್ಕೆ. ಆ್ಯಂಡ್ ದೆನ್ ಹಿಸ್ ಪ್ರಾಬ್ಲಮ್ ಇಸ್ ವೆರಿ ರೇರ್. ಅದು ಯಾವುದೇ ನಮ್ಮಿಬ್ಬರ ಜೆನೆಟಿಕ್ಸಿಂದ ಬಂದಿದ್ದಲ್ಲ. ಆ XY ಕ್ರೋಮೋಸೋಮ್ ಅಂತಾರೆ. ಆ XY ಕ್ರೋಮೋಸೋಮಲ್ಲಿ ಹೆಡ್ಡೇ ಕಟ್ ಆಗಿಬಿಟ್ಟಿದೆ ಆ ಮಗುಗೆ. ಸೊ ಅದು ನಾಟ್ ಪಾಸಿಬಲ್ ಟು ರಿಪೇರ್, ಸರಿ ಮಾಡುವಂತಹ ಸ್ಥಿತಿಯಲ್ಲ. ಸೊ ಯು ಲಿವ್ ವಿತ್ ಇಟ್. ಬೈ ದೆನ್ ನಮಗೆ ಈ ದೇವಸ್ಥಾನಗಳು, ಹೋಮಗಳು, ಹವನಗಳು, ಇವ್ರ ಹತ್ರ ಜ್ಯೋತಿಷಿ ಹತ್ರ ಹೋಗಿ, ಈ ಜ್ಯೋತಿಷಿ ಹತ್ರ ಹೋಗಿ, ಆ ಡಾಕ್ಟ್ರ್ ಹತ್ರ ಹೋಗಿ, ವೈದ್ಯರ ಹತ್ರ ಹೋಗಿ ಎಲ್ಲ ಆಗೋಗಿತ್ತು ಒಂದು ರೌಂಡ್. ಇದೆಲ್ಲ ಆಗೋಗಿ ತಾಯ್ತ ಕಟ್ಟಿಸಿ, ಅದು ಮಾಡಿಸಿ, ಇದು ಮಾಡಿಸಿ, ಅಯ್ಯೋ ಅಲ್ಲೊಬ್ಬರು ಸಿದ್ಧರಿದ್ದಾರೆ ಅವ್ರ ಹತ್ರ ಹೋಗಿ, ಇನ್ಯಾರೋ ಆಯುರ್ವೇದದವ್ರು ಇದ್ದಾರೆ ಅವ್ರ ಹತ್ರ ಹೋಗಿ, ಇನ್ಯಾರೋ ಅದೆಂಥದ್ದು ಹೋಮಿಯೋಪತಿ ಹತ್ರ ಹೋಗಿ, ಅಲೋಪತಿ ಹತ್ರ ಹೋಗಿ, ಈ ನ್ಯೂರಾಲಜಿಸ್ಟ್, ಅದೆಲ್ಲ ಆಗೋಗಿತ್ತು. ಸೊ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್, ಅದು ನಿಮ್ಯಾನ್ಸಲ್ಲಿ ಡಾಕ್ಟರ್ ಗೌತಮ್ ಅಂತ ಅವರು ನೋಡ್ತಾ ಇದ್ದ ಹಾಗೆ ಹೇಳಿಬಿಟ್ರು ಅವನನ್ನು, ಇದೇ ಸಮಸ್ಯೆ ಅವನಿಗೇನು ಅಂದರೆ ಈ ನೋಸ್ ಬ್ರಿಡ್ಜ್ ಫ್ಲ್ಯಾಟ್ ಆಗಿರುತ್ತೆ, ಈ ಜಾಗ ಫ್ಲ್ಯಾಟ್ ಆಗಿರುತ್ತೆ. ಅದನ್ನು ನೋಡ್ಬಿಟ್ಟು ಹೇಳಿದ್ರು ಹೀಸ್ ಅ ವುಲ್ಫರ್ಶಾನ್ ಚೈಲ್ಡ್ ಅಂತ. ಸೊ ಹಾಗೆ ದೇರ್ ಆಫ್ಟರ್ ನಮಗೆ ಅಕ್ಸೆಪ್ಟೆನ್ಸ್ ಅನ್ನೋದು ಯಾವತ್ತೂ ಬರಲ್ಲ ಪವಿತ್ರ, ಸಾಯೋವರೆಗೂ ಬರಲ್ಲ. ನನಗೆ ಯಾಕೆ ಹೀಗೆ ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದೀವಿ, ನಾವು ಭಾಳ ಗ್ರೇಟು ಅಂತೆಲ್ಲ ನಾವು ಅಂದ್ಕೊಳಕ್ಕಾಗಲ್ಲ. ಬೇರೆಯವ್ರ ಮಕ್ಕಳೆಲ್ಲ ಚೆನ್ನಾಗಿದ್ದಾರಲ್ಲ, ನಮ್ಮ ಮಗು ಯಾಕೆ ಹೀಗಿದೆ ಅನ್ನೋದು ನನಗನ್ನಿಸುತ್ತೆ ನಾವು ಬದುಕಿರೋವರೆಗೂ ನಮಗನ್ನಿಸ್ತಾ ಇರುತ್ತೆ. ಸೊ ಅದರಿಂದ ನಮಗೇನು ವಿಮೋಚನೆ ಇಲ್ಲ. ಆದರೆ ಅವನಿರೋ ಹಾಗೆ ಸ್ವೀಕರಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ಮತ್ತು ಅದು ಎಲ್ರಿಗೂ ಆಗತ್ತಮ್ಮ, ಅದೇನು ವಿಶೇಷವಾದ ಪ್ರಯತ್ನ ಏನು ಮಾಡಬೇಕಾಗಿಲ್ಲ ಅದಕ್ಕೆ. ಯು ಸ್ಟಾರ್ಟ್ ಅಕ್ಸೆಪ್ಟಿಂಗ್. ಈಗ ಮನೆಯಲ್ಲೇ ಗಂಡ ಹೀಗೆ ಅನ್ನೋದು ಗೊತ್ತಾಗ್ಬಿಟ್ಟಿರುತ್ತಲ್ಲ, ಹೌದು, ಅಥವಾ ಹೆಂಡತಿ ಹೀಗೆ ಅನ್ನೋದು ಗೊತ್ತಾಗಿರುತ್ತಲ್ಲ. ನನ್ನ ಹೆಂಡತಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಅಕ್ಸೆಪ್ಟೆನ್ಸ್ ತಾನೆ, ಅವಳನ್ನೇನು ಡೈವರ್ಸ್ ಮಾಡ್ಬಿಡಲ್ವಲ್ಲ ಅದಕ್ಕೋಸ್ಕರ ಅಲ್ವಾ. ನಮ್ಮ ತಾಯಿ ಥರ ಅವಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಅದನ್ನು ಒಪ್ಕೊಂಡು ಬದುಕಲ್ವೇ ಅದ್ರ ಸುತ್ತ. ಹಾಗೆ ಎಲ್ಲರೂ ಏನು ಪರ್ಫೆಕ್ಟ್ ಏನಲ್ವಲ್ಲ. ಸೊ ವಿ ಅಕ್ಸೆಪ್ಟ್ ಈಚ್ ಅದರ್ಸ್ ಇಂಪರ್ಫೆಕ್ಷನ್ಸ್. ಸಂಬಡಿ ಈಸ್ ಟಾಲ್, ಸಂಬಡಿ ಈಸ್ ಶಾರ್ಟ್, ಸಂಬಡಿ ಈಸ್ ಫ್ಯಾಟ್, ಸಂಬಡಿ ಈಸ್ ಥಿನ್. ಹಾಗಂತ ನಾವೇನು ಸಂಬಂಧಗಳನ್ನ ಕಡ್ಕೊಂಬಿಡಲ್ವಲ್ಲ. ಕೆಲವ್ರು ಕೋಪ ಬೇಗ ಬರುತ್ತೆ, ಕೆಲವ್ರು ಬೇಗ ಹತ್ತು ಬಿಡ್ತಾರೆ, ಈ ಥರದ್ದೆಲ್ಲ ಇರುತ್ತಲ್ಲ. ಸೊ ಹಾಗೆ ಇದನ್ನು ನಾವು ಸ್ವೀಕರಿಸೋದನ್ನು, ಅವನಿರೋ ಹಾಗೆ ಅವನನ್ನು ಸ್ವೀಕರಿಸೋದನ್ನು ನಾವೇ ಕಲಿತಾ ಹೋಗ್ತೀವಿ. ಇದೆಲ್ಲ ಬದುಕು ಕಲಿಸುತ್ತೆ. ಇದಕ್ಕೇನು ವಿಶೇಷವಾದ ಏನು ಪ್ರೇರಣೆನೋ ಅಥವಾ ವಿಶೇಷವಾದ ತರಬೇತಿನೋ ಬೇಕಾಗಿಲ್ಲ.
ನೀವಿಬ್ರು ಸೆಲೆಬ್ರಿಟಿಗಳು, ಸೊ ಒಬ್ರು ಕೇರ್ ಟೇಕರ್ ಅಂತ ಬೇಕೇ ಬೇಕು. ಸೊ ಈ ಕೇರ್ ಟೇಕರ್ಗಳ ಪಾತ್ರ ಎಷ್ಟು ಮುಖ್ಯ ಮ್ಯಾಮ್? ಐ ಥಿಂಕ್ ದೇ ಆರ್ ವೆರಿ ವೆರಿ ಕ್ರೂಷಿಯಲ್. ಕೆಲಸ ಮಾಡೋರಿಗೆ, ಹೌದು ಎಷ್ಟೋ ತಾಯಂದರಿಗೆ ಐ ಫೀಲ್ ದಟ್ಸ್ ಆಲ್ಸೋ ಎ ಲಕ್ಸುರಿ. ಹೌದು ಮನೇಲಿ ಇದ್ದು ಬಿಡೋಕ್ಕಾಗುತ್ತೆ ಅವ್ರಿಗೆ. ಅವರು ನಿಭಾಯಿಸೋದು ಹೆಚ್ಚು ಅನುಕೂಲ ಆಗುತ್ತೆ. ನಂತರದವ್ರಿಗೆ ಕಷ್ಟ ಆಗುತ್ತೆ. ಈ ತೊಳಲಾಟನೂ ನಮ್ಮಲ್ಲಿರುತ್ತೆ. ಇದೆಲ್ಲ ಬೇಕಾ ಈ ಹೊರಗಿನ ಬದುಕು? ಮನೆಯಲ್ಲೇ ಇದ್ದುಬಿಡೋಣ ಅಂತಲೂ ಅನಿಸುತ್ತೆ. ಆದರೆ ನಮ್ಮನ್ನು ಬದುಕಲ್ಲಿ ಅಥವಾ ಈ ಸಮಾಜದಲ್ಲಿ ಭಗವಂತ ತಂದಿರೋದಕ್ಕೆ ಬೇರೆ ಏನೋ ಪರ್ಪಸ್ ಇದೆ ಅಂತಲೂ ಅನಿಸುತ್ತೆ. ಬಿಯಾಂಡ್ ದಿಸ್ ಹೌಸ್, ಬಿಯಾಂಡ್ ಮೈ ಫ್ಯಾಮಿಲಿ, ದೇರ್ ಇಸ್ ಸಮಥಿಂಗ್ ಐ ನೀಡ್ ಟು ಗಿವ್ ಬ್ಯಾಕ್ ಟು ಮೈ ಸೊಸೈಟಿ. ನನ್ನ ಸಮಾಜಕ್ಕೆ ಹಿಂತಿರುಗಿಸಿ ಕೊಡೋಕ್ಕೆ ನನಗೇನೋ ಇದೆ ಅಂತಲೂ ಅನಿಸುತ್ತೆ. ಸೊ ಈ ತೊಳಲಾಟ ನಮ್ಮಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಯಾರಾದರೂ ಕೆಲವು ಮನೆಯಲ್ಲಿ ಅಜ್ಜಿರು ಆ ಪಾತ್ರವನ್ನು ವಹಿಸ್ತಾರೆ, ಕೆಲವು ಮನೆಯಲ್ಲಿ ತಾಯಂದರೆ ವಹಿಸ್ತಾರೆ, ತಂದೆನೂ ಮಾಡಬಹುದೇನೋ, ತಾಯಿ ಕೆಲಸ ಮಾಡೋ ಮನೇಲಿ ತಂದೆನೂ ಮಾಡಬಹುದೇನೋ, ಅಥವಾ ಚಿಕ್ಕಮ್ಮಂದರು ಇರಬಹುದೇನೋ, ನಂಗೆ ಗೊತ್ತಿಲ್ಲ. ಒಂದೊಂದು ಮನೆಯ ವ್ಯವಸ್ಥೆ ಹೇಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ಏನಾಗುತ್ತೆ. ಈಗ ನಮ್ಮ ತಾಯಿ ಎಲ್ಲ ಅವ್ನು ಚಿಕ್ಕವನಿದ್ದಾಗ ನೋಡ್ಕೋತಾ ಇದ್ರು. ಒಂದು ವಯಸ್ಸಿಗೆ ಬಂದಮೇಲೆ ಅವ್ರ ಕೈಲಿ ನಡೆಸೋದು, ಕೂರಿಸೋದು, ನಿಲ್ಲಿಸೋದೆಲ್ಲ ಆಗಲ್ಲ. ಅವ್ರಿಗೂ ವಯಸ್ಸಾಗ್ಬಿಟ್ಟಿರುತ್ತೆ. ಸೊ ಇಟ್ ಶುಡ್ ಬಿ ಎನ್ ಏಬಲ್ ಬಾಡಿಡ್ ಪರ್ಸನ್ ಅಲ್ಲ, ಅವ್ರಿಗೆ ಫಿಸಿಕಲಿ ಆ ಸ್ಟ್ರೆಂತ್ ಇರಬೇಕಲ್ಲ. ಸೊ ಅದೊಂದು ಬೇಕಾಗುತ್ತೆ. ಜೊತೆಗೆ ನನಗನ್ಸುತ್ತೆ ಆ ತಂದೆ ತಾಯಂದರಿಗೆ ಸಣ್ಣದೊಂದು ಅದರಿಂದ ಒಂದು ಬ್ರೇಕ್ ಬೇಕಾ ಅಂತ ಅಲ್ವಾ? ಹೌದು. ದಿನವೆಲ್ಲ ನೋಡ್ಕೋತಾ ಇದ್ದರೆ ಯಾವುದೋ ಒಂದು 1 hour ಅವ್ರಿಗೆ ಅಂತ ಸಮಯ ಬೇಕಾಗತ್ತೇನೋ, ಅವಾಗಲಾದರೂ ಯಾರಾದರೂ ನೋಡ್ಕೊಳ್ಳೋರು ಬೇಕಲ್ಲ. ಹೌದು. ಹಾಂ, ಇದು ಒಂಥರ ದಂಡನೆಯ ಥರ ನಾವು ಅನುಭವಿಸೋಕ್ಕಾಗಲ್ಲ. ಅದು ಪ್ರೀತಿಯಿಂದ ಅನುಭವಿಸ್ಬೇಕು ಆ ಕಷ್ಟವನ್ನು, ಸುಖವನ್ನು, ನೋವನ್ನು, ಯಾವುದನ್ನು. ಹಾಗಾಗಿ ನನಗನ್ಸುತ್ತೆ ಅವ್ರು ಬಹಳ ಬೇಕಾಗ್ತಾರೆ. ಎಲ್ರಿಗೂ ಸಿಗ್ತಾರ ಅಂತ ನನಗೆ ಗೊತ್ತಿಲ್ಲ. ನಾನೇನು ಹುಡುಕಿದ್ದಲ್ಲ, ಅವಳೇನು ಯಾವ ಏಜೆನ್ಸಿನೂ ಕಳಿಸ್ದವ್ರಲ್ಲ. ಅವಳು ನಮ್ಮ ಮನೇಲಿ ಇರ್ತಾ ಇದ್ಲು, ಅವಳಿಗೆ ಮಕ್ಕಳಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಇದೆಲ್ಲ ಸಂಬಳಕ್ಕೆ ಸಿಗೋ ಜನ ಅಲ್ಲ. ನನಗೆ ತುಂಬ ಸರ್ತಿ ಅನಿಸುತ್ತೆ ಅದನ್ನೊಂದು ಋಣಾನುಬಂಧ ಇರಬೇಕಾಗುತ್ತೆ. ನಮ್ಮನೇಲಿ ಇಬ್ಬರಿದೆ, ಒಂದು ಕಾಳಿ ಒಬ್ಬಳು, ರೇಣುಕಾ ಅಂತ ಇನ್ನೊಬ್ಬಳು. ಇವರೆಲ್ಲ ಸಂಬಳಕ್ಕೆ ಬರೋ ಜನ ಅಲ್ಲ. ಸಂಬಳ ಕೊಟ್ಟರೆ ಸಿಗ್ತಾರೇನೋ. ಮತ್ತು ನಿಮಗೊಂದು ಅವರಲ್ಲಿ ವಿಶ್ವಾಸ ಬೇಕಲ್ಲ. ನಂಬಿಕೆಗಿಂತ ದೊಡ್ಡ ಪದ ಅಲ್ವಾ ವಿಶ್ವಾಸ. ವಿಶ್ವಾಸ ಬೇಕಲ್ಲ ಆ ಮಗುನ ಬಿಟ್ಟು ಹೋಗೋಕ್ಕೆ. ಬೈಬಾರ್ದು, ಹೊಡಿಬಾರ್ದು, ತಿವಿಬಾರ್ದು, ಕೋಪಿಸ್ಕೋಬಾರ್ದು, ಹತ್ಕೊಂಡು ಬಿದ್ದಿರು ಅಂತ ಹೋಗ್ಬಿಡ್ಬಾರ್ದು. ಎಷ್ಟು ತಾಳ್ಮೆ ಬೇಕು ಅಲ್ವಾ? ಈ ಭೂಮಿ ತಾಯಿಗಿಂತ ಹೆಚ್ಚಿನ ತಾಳ್ಮೆ ಬೇಕಾಗುತ್ತೆ ಆ ಥರದ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ, ಆ ಥರ ಜನಗಳನ್ನ ನೋಡ್ಕೊಳ್ಳೋಕೆ, ಆರೈಕೆ ಅಂತ ಮಾಡೋದಕ್ಕೆ. ವಿಶೇಷವಾಗಿ ಆ ಫ್ಲಾರೆನ್ಸ್ ನೈಟಿಂಗೇಲ್ ಕಥೆ ಎಲ್ಲ ನಾವು ಓದ್ತೀವಲ್ಲ ಅಲ್ವಾ? ನರ್ಸ್ ಉದ್ಯೋಗಕ್ಕೆ ಬರೋರಿಗೆ ಎಷ್ಟು ತಾಳ್ಮೆ ಬೇಕಿರುತ್ತೆ. ಹಾಂ, ಅವ್ರಿಗಾಗದೇ ಇರೋ ಹೊತ್ತಿಗೆ ತಾನೇ ನಿಮ್ಮನ್ನು ಹಾಕಿರೋದು. ಸೊ ಇವರೆಲ್ಲ ಸಂಬಳಕ್ಕೆ ಸಿಗೋ ಜನ ಅಂತ ನನಗನ್ಸಲ್ಲ. ಹಾಗಾಗಿ ನಮ್ಮ ಮನೇಲಿ ಅವ್ರನ್ನ ನಮ್ಮ ಮನೆಯವ್ರಿಗಿಂತ ಬೇರೆ ಅಂತ ನಾವು ನೋಡೋದೂ ಇಲ್ಲ ಅಂತ ಇಟ್ಕೊಳ್ಳಿ. ವಿ ಹ್ಯಾವ್ ಜಸ್ಟ್ ಬೀನ್ ಲಕ್ಕಿ ಅಷ್ಟೇ. ಎಲ್ಲೋ ದೇವ್ರು ಕಿತ್ಕೋತಾನೆ, ಇಲ್ಲೇನೋ ಕೊಡ್ತಾನೆ. ಒಂದು ಮಗು ಹುಟ್ಟಿತು ಅಂದರೆ ಆ ಮಗು ನಮ್ಮಿಂದ ಅವ್ರಿಗೆ ನಾವು ಜನ್ಮ ಕೊಟ್ವಿ ಅನ್ನೋದು ಒಂದು ಕಡೆ ಆದರೆ, ಆ ಮಗುವಿನಿಂದ ನಮ್ಗೆ ಅಪ್ಪ ಅಥವಾ ಅಮ್ಮ ಅಂತ ಒಂದು ಸ್ಥಾನ ಸಿಗುತ್ತೆ. ಸೊ ಆ ಮಗುವಿಗೆ ನಾವೆಷ್ಟು ಧನ್ಯರಾಗಿರ್ಬೇಕು ಅಥವಾ ನಾವೆಷ್ಟು ಜವಾಬ್ದಾರಿ ಆಗಿರ್ಬೇಕು ಮ್ಯಾಮ್? ಅಪ್ಪ ಅಮ್ಮ ಅನ್ನೋ ಸ್ಥಾನ ಸಿಗುತ್ತೆ ಸರಿ, ಅಪ್ಪ ಅಮ್ಮ ಅಂತ ಕರೆಸ್ಕೊಳ್ಳೋ ಆಸೆನೂ ಇರುತ್ತಲ್ವಾ? ನಮ್ಮನ್ನು ಯಾರೂ ಕರೆದಿಲ್ಲ ಹಾಗೆ ಇದುವರೆಗೂ. ಇರಲಿ, ನನಗನ್ಸುತ್ತೆ ಇದನ್ನು ಅನೇಕರು ಹೀಗೆ ಹೇಳ್ತಾರೆ. ನೋಡಿ, ನಿಮ್ಮ ಮನೇಲಿ ಹುಡುಕೊಂಡು ಬಂದು ಈ ಥರದೊಂದು ಮಗು ಹುಟ್ಟಿದೆ ಅಂತ ಅನೇಕರು ಹೇಳ್ತಾರೆ. ಹೌದಾ, ಗೊತ್ತಿಲ್ಲ, ಇರಬಹುದೇನೋ. ಹೇಳಿದ್ನಲ್ಲ, ಇದೆಲ್ಲ ಋಣಾನುಬಂಧ. ಮತ್ತು ಯಾವುದು ಇದು ನಾವು ಹಿಂದೂಗಳಾಗಿರೋ ಹೊತ್ತಿಗೆ ಇದು ಯಾವುದೋ ಈ ಒಂದು ಜನ್ಮಕ್ಕೆ ಸೀಮಿತ ಅಂತಲೂ ನಾವು ಅಂದ್ಕೊಳ್ಳೋದಿಲ್ಲ. ಇದು ಯಾವಾಗಲೂ ಹಿಂದಿಂದ ಬಂದಿದೆ ಅಂತ. ನಮ್ಮ ಕರ್ಮದ ಫಲ, ಈ ಸಂಚಿತ ಪಾಪ ಇದೆಲ್ಲ ಹೇಳ್ತೀವಲ್ಲ ನಾವು. ಸೊ ನಮ್ಮ ಕರ್ಮದ ಫಲ ಈ ಜನ್ಮದಲ್ಲಿ ಈ ಥರದೊಂದು ಬದುಕು, ಮುಂದಿನ ಜನ್ಮದಲ್ಲಿ ಏನಾಗ್ತೀವೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಇದು ಯಾವುದೋ ಒಂದು ಜನ್ಮಕ್ಕೆ ಅಥವಾ ಒಂದು 50-100 ವರ್ಷಕ್ಕೆ ಸೀಮಿತ ಅಂತ ನಾವು ತಗೊಳ್ಳೋಕ್ಕಾಗಲ್ಲ. ಇದೆಲ್ಲವೂ ಋಣಾನುಬಂಧ. ಅವನು ಹಿಂದಿನ ಜನ್ಮದಲ್ಲಿ ನಮಗೆ ತಂದೆ ಆಗಿದ್ದಿರ್ಬಹುದೇನೋ, ನಾವು ಅವನಿಗೆ ಕಾಟ ಕೊಟ್ಟಿರ್ಬೋದೇನೋ, ಅದನ್ನು ಹೀಗೆ ತಿರ್ಸ್ತಿರ್ಬಹುದೇನೋ. ಇದಕ್ಕೆ ಹೇಗೆ ಬೇಕಾದರೂ ಅರ್ಥಗಳನ್ನ ಕಲ್ಪಿಸ್ಕೋಬೋದು ನಾವು. ಮತ್ತು ಈ ಅರ್ಥಗಳನ್ನ ಕಲ್ಪಿಸ್ಕೊಂಡಾಗಲೇ ನಮಗೆ ಸಮಾಧಾನವೂ ಸಿಗೋದು ಅಲ್ವಾ? ಆ್ಯಸ್ ಎ ಸೆಲೆಬ್ರಿಟಿಯಾಗಿ ನಿಮಗೆ ಯಾವತ್ತಾರು ಭಯ ಕಾಡಿತ್ತಾ? ನೋಡೋ ರೀತಿ ಅಂದರೆ ನಮಗೆ 2 ಬರುತ್ತೆ.
ನಾವು ಸಾಮಾಜಿಕ ಬದುಕಲ್ಲಿ ಇರೋದ್ರಿಂದ ಹೇಳ್ತಾ ಇದ್ದೀನಿ. 2, ಅದು ಎಲ್ರಿಗೂ ಆಗುತ್ತೆ, ನಮಗೆ ಹೆಚ್ಚಿನ ಅನುಭವ ಆಗುತ್ತೆ. 1, ಅನ್ಸಾಲಿಸಿಟೆಡ್ ಅಡ್ವೈಸ್ ಅಂತಾರೆ ಇಂಗ್ಲೀಷಲ್ಲಿ. ನಾನು ಕೇಳಿರಲ್ಲ ನಿಮ್ಮನ್ನು ನನಗೆ ಸಲಹೆ ಕೊಡಿ ಅಂತ, ಆದರೂ ಸ್ವತಃ ನೀವಾಗೇ ಸ್ವಯಂ ಪ್ರೇರಿತರಾಗಿ ಬಂದು ನನಗೆ ಸಲಹೆ ನೀಡ್ತಾ ಇರ್ತೀರ. ನಾನು ಯಾವ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೀನಿ ನಿಮಗೆ ಗೊತ್ತಾ? ಗೊತ್ತಿಲ್ಲ ತಾನೆ. ಇಂಥ ಡಾಕ್ಟ್ರ್ ಹತ್ರ ಹೋಗಿ ಅನ್ನೋದು, ಅಥವಾ ಇಂಥ ಜಾಗಕ್ಕೆ ಹೋಗಿ ಅನ್ನೋದು, ಈ ಥರದ ನಾವು ಬೇಡದ ಸಲಹೆಗಳು ನಿಮಗೆ 10 ಬರುತ್ತೆ ಅಂದರೆ ನನಗೆ 1000 ಬರುತ್ತೆ. ಪ್ರಮಾಣ ಜಾಸ್ತಿ, ಎಲ್ರಿಗೂ ಬರುತ್ತೆ. 1. 2ನೇದು ಅನುಕಂಪ. ಈ ಅನುಕಂಪದ ಬಗ್ಗೆ ಎಲ್ರಿಗೂ ಒಂದು ರೀತಿಯ ಅಸಹನೆ ಇರುತ್ತೆ. ಎಸ್ಪೆಷಲಿ ಸಮಸ್ಯೆ ಇರೋ ಮಕ್ಕಳ ತಾಯಂದರಿಗೆ, ತಂದೆಯರಿಗೆ ಅವ್ರಿಗೆ ಅನುಕಂಪದ ಅಗತ್ಯ ಇರಲ್ಲ, ಅವ್ರಿಗೆ ಸ್ವೀಕೃತಿ ಅಗತ್ಯ ಇರುತ್ತೆ. ಲೈಕ್ ವಿ ಹ್ಯಾವ್ ಅಕ್ಸೆಪ್ಟೆಡ್ ದೋಸ್ ಚಿಲ್ಡ್ರನ್, ಅವ್ರು ನಾವು ಹೇಗೆ ಸ್ವೀಕರಿಸಿದ್ದೀವಿ ಆ ಮಕ್ಕಳನ್ನು ಇರೋ ಹಾಗೆ. ಮಾತು ಬರಲ್ವಾ? ಪರವಾಗಿಲ್ಲ. ನಡೀತಾನಾ? ಓಕೆ. ನಡೆಯೋದು ಇಲ್ವಾ? ಓಕೆ. ಊಟ ಮಾಡೋಕ್ಕೆ ಬರಲ್ವಾ? ಓಕೆ. ನೀವು ನೋಡಿ, ವಿಕಲಚೇತನ ಮಕ್ಕಳಿಗೆ ಬಹುಪಾಲು ಇದು ತುಂಬ ಸಿಂಪಲ್ ಅಂತ ಅನ್ನಿಸ್ಬಹುದು, ಆದರೆ ಇದು ಜೀವನ ಪರ್ಯಂತ ಕಾಡುವಂತಹ ವಿಷಯ ಏನು ಗೊತ್ತಾ? ಕಚ್ಚೋಕ್ಕೆ ಬರಲ್ಲ ರೀ ಆ ಮಕ್ಕಳಿಗೆ. ದೇ ಡೋಂಟ್ ನೋ ಹೌ ಟು ಚೂ. ನಾವು ಹೇಳ್ಕೊಡ್ತೀವಿ ಗೊತ್ತಾ, ಈ ಮೊಲಾರು ಇದ್ಯಾವುದು ಕ್ಯಾನೈನ್ ಅದೆಲ್ಲ ಮರ್ತೋಗಿದೆ ನನಗೆ. ಇರಲಿ, ಆ ಹಲ್ಲುಗಳು ಇಂಥ ಹಲ್ಲಲ್ಲಿ ಕಡಿಬೇಕು, ಇಂಥ ಹಲ್ಲಲ್ಲಿ ಕಚ್ಚಬೇಕು, ಚೆನ್ನಾಗಿ ಊಟವನ್ನು ಚೆನ್ನಾಗಿ ನೀವು ಅದನ್ನು ಗ್ರೈಂಡ್ ಮಾಡಿ ತಿನ್ನಿ ಅಂತ ಹೇಳ್ತೀವಿ ಗೊತ್ತಾ. ಅವ್ರಿಗೆ ಬರಲ್ಲ ಅದು. ಸೊ ನಿಮಗೆ ಬೆಳಗ್ಗೆ ಎದ್ದರೆ ಚಪಾತಿ ಕೊಡೋಕ್ಕಾಗಲ್ಲ, ದೋಸೆ ಕೊಡೋಕ್ಕಾಗಲ್ಲ, ನೂಡಲ್ಸ್ ಕೊಡೋಕ್ಕಾಗಲ್ಲ, ಇನ್ನೇನೇನಿದೆ ಇವತ್ತು ಪಿಜ್ಜಾ ಎಲ್ಲ ಬಿಡಿ, ನಾವು ಇದ್ರೂ ಕೊಡ್ತಾ ಇರಲಿಲ್ಲ, ಇಲ್ಲ ಅದೆಲ್ಲ. ಸೊ ಹಾರ್ಡಾಗಿರೋದು ಯಾವುದನ್ನು ಅಗಿಯೋಕ್ಕೆ ಬರಲ್ಲ. ಅಂದಮೇಲೆ ಏನು, ನುಂಗೋದೆ. ತೀರಾ ಎಳೆ ಮಕ್ಕಳಿಗೆ ನುಂಗಿಸ್ತಾರೆ, ಆ ಥರ ನುಂಗೋದು ಮಾತ್ರ ಗೊತ್ತು. ಸೊ ಈ ಥರದ್ದು ಹಲ್ಲು ಉಜ್ಜಕ್ಕೆ ಬರಲ್ಲ, ಉಜ್ಜಿಸ್ಬೇಕು ಯಾರು. ಹೀಗೆ ಬೆಳಗ್ಗಿಂದ ರಾತ್ರಿವರೆಗೂ ಹಲವಾರು ಇರುತ್ತೆ. ಯಾವುದು ತುಂಬ ಈಸಿಯಾಗಿ ನಾವು ಮಾಡ್ಕೊಂಡು ಹೋಗ್ತೀವೋ, ಅಥವಾ ಯಾವುದು ಗಣನೆಗೆ ಬರೋದಿಲ್ವೋ ರೆಗ್ಯುಲರ್ ಬದುಕಲ್ಲಿ, ಈ ಥರದ್ದೆಲ್ಲ ಇರುತ್ತೆ. ಇದ್ರ ಬಗ್ಗೆ ಸ್ವೀಕೃತಿ ಇರಬೇಕು, ಅನುಕಂಪ. ಪಾಪ ಕಣ್ರಿ, ಪಾಪ ಕಣ್ರಿ, ಅಯ್ಯೋ ನೋಡ್ರಿ ದೇವ್ರು ಹಿಂಗೆ ಮಾಡ್ಬಿಟ್ಟ, ಅದು ಬೇಕಿರಲ್ಲ. ನಮ್ಮ ಹಾಗೆ ಅವರು ಇದ್ದಾರೆ ಅಷ್ಟೇ. ಸೊ ಈ ಪ್ರೀತಿ ಎಷ್ಟು ಕೊಟ್ಟರು ಯಾರಿಗೂ ಬೇಡ ಅನಿಸಲ್ಲ ಅಲ್ವಾ? ಎಲ್ಲಿಂದ ಬಂದರೂ ಬೇಕು ಅನಿಸುತ್ತೆ. ಅಭಿಮಾನಿಗಳು 100 ಇದ್ದರೂ ಬೇಕು, 1000 ಇದ್ದರೂ ಬೇಕು, 1,00,000 ಇದ್ದರು. ಅವ್ರು ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂದರು. ಯಾಕೆ ಹಾಗಂದರು ಅಂದರೆ, ನಿಸ್ವಾರ್ಥವಾಗಿ ಪ್ರೀತಿ ಮಾಡೋರನ್ನ ದೇವರು ಅಂತೀವಲ್ವ ನಾವು, ವಿತೌಟ್ ಎನಿ ಕಂಡೀಷನ್ಸ್. ಯಾವುದೇ ಷರತ್ತು ರಹಿತ ಪ್ರೀತಿ ಏನಿದೆ ತಂದೆ ತಾಯಿಯಿಂದ ಬರುತ್ತಲ್ಲ ಅದು, ಅದಕ್ಕೆ ಅಭಿಮಾನಿಗಳನ್ನ ದೇವರು ಅಂದರು ಅವರು. ಹಾಗೆ ಯಾವುದೇ ಬೇಷರತ್ತು ಪ್ರೀತಿ, ನಿಸ್ವಾರ್ಥವಾಗಿ ಬರುವಂತಹ ಒಂದು ವಿಶ್ವಾಸ, ಇದು ಎಲ್ರಿಗೂ ಬೇಕಿರುತ್ತೆ. ಕರ್ನಾಟಕದಾದ್ಯಂತ ನಿಮ್ಗೆ ತುಂಬ ಅಭಿಮಾನಿಗಳಿದ್ದಾರೆ. ನಾವೀಗ KGF ಅಲ್ಲಿ ನಿಮ್ಮನ್ನು ನೋಡಿದ್ವಿ, ರಗಡ್ ಪಾತ್ರದಲ್ಲಿ ನೋಡಿದ್ವಿ, ಲವ್ಲಿಲಿ ಲಾಸ್ಟ್ ನೋಡಿದ್ವಿ. ಮಾಳವಿಕಾ ಅವರ ಚಂದದ ಮುಖಾನ ಮತ್ತೆ ಯಾವಾಗ ನಾವು ಸ್ಕ್ರೀನ್ ಮೇಲೆ ನೋಡೋದು? ಯಾವುದಾದ್ರೂ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೀರಾ? ಕನ್ನಡದ ಸಿನಿಮಾ ಏನಾಗ್ಬಿಟ್ಟಿದೆ, ನನಗೆ ಬಹಳ ವಿರಳ, ಬರೋದೇ ವಿರಳ. ಯಾಕೆ ಅಂದರೆ ಪ್ರಾಯಶಃ ರೆಗ್ಯುಲರ್ ತಾಯಿ ಪಾತ್ರದಲ್ಲಿ ನನ್ನ ಯಾರೂ ಫಿಟ್ ಮಾಡಿ ನೋಡಲ್ವೇನೋ, ಈಗ ಹೀರೋಯಿನ್ ಪಾತ್ರ ಮಾಡೋ ವಯಸ್ಸು ಉಳಿದಿಲ್ಲ, ಹಾಗಾಗಿ ಹಾಗಾಗಿರಬಹುದೇನೋ. ನನಗೆ ಮಾಡಬೇಕು ಅಂತ ಅನ್ನಿಸ್ಬೇಕು. ನಾನು ನಿಮಗೆ ಹೇಳಿದ್ನಲ್ಲ, ನನಗೆ ಇರುವಂತಹ ರಾಜಕೀಯ ಕೆಲಸದ ಒತ್ತಡ, ನನ್ನ ಮಗುವಿನ ಒತ್ತಡ, ನನ್ನ ಬದುಕು, ಇದ್ರ ಮಧ್ಯೆ ಇದು ಮಾಡಲೇಬೇಕಪ್ಪ ಅಂತ ಅನಿಸುವಂತಹ ಪಾತ್ರ ಆಗಿರಬೇಕು. ಆ ಥರದ್ದನ್ನು ಬರೋದೇ ವಿರಳ. ಹಾಗಾಗಿ ನಾನು ಕನ್ನಡದಲ್ಲಿ ಹೆಚ್ಚು ಕಾಣಿಸ್ಕೊಳ್ಳಲ್ವೇನೋ, ಆದರೆ ನಾನು ಎಲ್ಲ ಭಾಷೆಯಲ್ಲೂ ಆ್ಯಕ್ಟ್ ಮಾಡ್ತಾ ಇರ್ತೀನಿ. ನಾನು ತಮಿಳ್ನಲ್ಲಿ ಏನಿಲ್ಲ ಅಂದರೂ ವರ್ಷದಲ್ಲಿ 10 ಸಿನಿಮಾ ಮಾಡಿರ್ತೀನಿ. ಅದು ಇಲ್ಲಿ ಬರಲ್ವೇ, OTTಲಿ ನೋಡ್ಕೋಬೇಕಷ್ಟೆ. ಹಂಗಾಗಿ ಮೇ ಬಿ ಕಡಿಮೆ ಏನೋ. ಮುಂದಿನ ತಿಂಗಳು ಯಾವುದೋ ಒಂದು ಹೇಳಿದ್ದಾರೆ ನೋಡೋಣ, ಶೈಲೇಂದ್ರ ಬಾಬು ಅವ್ರ ಮಗನದು ಒಂದು ಸಿನಿಮಾ, ಭಾಳ ಅದೇನೋ ವಿಶೇಷವಾಗಿ ಏನೋ ಮಾಡ್ಕೊಂಡಿದ್ದಾರೆ. ಈ ಸಕಲೇಶ್ಪುರದ ಹತ್ತಿರ ನಡೆಯುವಂಥ ಒಂದು ಇದ್ರ ಕಥೆ, ಥ್ರಿಲ್ಲರ್ ಅಂತ. ಸೊ ಆ ಥರದ್ದು ನೋಡೋಣ. ಅದು ಮಾಡಿದಾಗ ಪ್ರಾಯಶಃ ಆ್ಯಕ್ಟ್ ಮಾಡೋಕ್ಕೆ ಯಾರಿಗೂ ಆಸೆ ಇರಲ್ಲ ರೀ, ಅವಾಗ ಅದಕ್ಕೆ ಪಾತ್ರ ಬರಬೇಕಲ್ಲ. ಮತ್ತೆ ನಿಮ್ಮನ್ನು ನಾವು ತೆರೆ ಮೇಲೆ ನೋಡೋಕ್ಕೆ ನಿಜವಾಗ್ಲೂ ಕಾಯ್ತಾ ಇದ್ದೀವಿ. ಈ ಕಿರುತೆರೆಯಲ್ಲೇನೋ ಜಡ್ಜ್ ಆಗಿ ನಾವು ನಿಮ್ಮನ್ನು ತುಂಬ ಪ್ರೀತಿಯಿಂದ ಖುಷಿಯಿಂದ ನೋಡ್ತಿದ್ದೀವಿ. ಹಾಗೆ ಅದೇ ರಗಡ್ ಲುಕ್ಕು, ಅದೇ ಗಟ್ಟಿ ಧ್ವನಿಯಲ್ಲಿ ಮಾಳವಿಕಾ ಅವ್ರನ್ನ ಮತ್ತೆ ನಾವು ತೆರೆ ಮೇಲೆ ನೋಡೋಕ್ಕೆ ಕಾಯ್ತಾ ಇದ್ದೀವಿ ಮೇಡಮ್. ಖಂಡಿತ ನಾನು ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಇದಾಗಿತ್ತು ಮಾಳವಿಕಾ ಅವರ ಜೊತೆಗಿನ ಮಾತುಕತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಹ ವಿಶಿಷ್ಟ ವಿಡಿಯೋಗಳಿಗೆ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.